So we were seeing in Genesis chapter 1, ನಾವು ನೋಡ್ತಾ ಇದ್ವಿ ಆದಿಕಾಂಡ 1ರಲ್ಲಿ, based on that theme, forgetting the past, pressing towards perfection. ಆ ಒಂದು ಹಾಕಿದ ವಿಷಯದಲ್ಲಿ ನೋಡಿದ್ರೆ ನಾವು ನಮ್ಮ ಹಿಂದಿನ ಸಂಗತಿಗಳನ್ನು ಮರೆತು ಪರಿಪೂರ್ಣತೆಗೆ ಮುನ್ನಡೆಯೋಣ ಅಂತ. So there are a number of things we learn in Genesis chapter 1. ಇಲ್ಲಿ ಬಹಳಷ್ಟು ವಿಷಯಗಳು ನಾವು ಆದಿಕಾಂಡ 1ರಲ್ಲಿ ಕಲಿಯೋದಾಗಿದೆ. It's an introduction to the whole Bible. ಇದನ್ನು ನಾವು ಹೇಳ್ಬೋದು ಪೂರ್ಣ ದೇವರ ವಾಕ್ಯಕ್ಕೆ ಮುನ್ನುಡಿ ಅಂತ ಅಂದ್ಬಿಟ್ಟು. One is that when God creates something, it's perfect. ಒಂದು ಏನಂದ್ರೆ ದೇವರು ಏನು ಸೃಷ್ಟಿ ಮಾಡ್ತಾರೋ ಅದು ಪೂರ್ಣವಾಗಿರುವಂಥದ್ದು. Verse 1. ಮೊದಲನೇ ವಚನ. And then the next thing we learn is the devil is immediately coming to spoil it. ನಂತರ ಏನು ನೋಡ್ತೀವಿ ಅಂದ್ರೆ ಸೈತಾನನು ಬಂದು ಅದನ್ನ ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. Through pride, ಅಹಂಕಾರದಿಂದ, rebellion against authority, ದೇವರ ಅಧಿಕಾರಕ್ಕೆ ವಿರೋಧವಾಗಿ ನಿಂತ್ಕೊಳ್ಳೋದು, being discontent with one's situation, ಅವರ ಪರಿಸ್ಥಿತಿಗೆ ಅತೃಪ್ತಿಯಿಂದ ಇರುವಂತದ್ದು. that affected the earth. ಅದು ಆ ಒಂದು ಭೂಮಿಗೆ earth ಪ್ರೇರಣೆ ಮಾಡ್ತು, was spoiled. ಈ ಭೂಮಿ ನಾಶವಾಯಿತು. But immediately God acted and the Holy Spirit began to move. ನಂತರ ಏನ್ ನೋಡ್ತೀವಿ, ಪವಿತ್ರಾತ್ಮನು ಚಲಿಸಲಿಕ್ಕೆ ಪ್ರಾರಂಭಿಸಿದನು. And God brought it back to perfection. ನಂತರ ಅದನ್ನ ಸರಿಯಾದ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಬಂದರು. But not in one day. ಒಂದು ದಿವಸದಲ್ಲಿ ಅಲ್ಲ, little by little by little by little. ಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ, till finally ಕಡೆಗೆ man was made in the image of God. ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದನು. And God said it is very good. ದೇವರು ಇದು ಬಹಳ ಉತ್ತಮ ಅಂತ ಹೇಳಿದ. That is the message of the whole Bible. ಅದೇ ದೇವರ ವಾಕ್ಯದ ಪೂರ್ಣ ಸಂದೇಶ. God created man perfect. ದೇವರು ಮನುಷ್ಯನನ್ನ ಪೂರ್ಣವಾಗಿ ಸೃಷ್ಟಿ. Devil came and spoiled him. ಸೈತಾನ ಬಂದು ಹಾಳು ಮಾಡಿದನು. And the Holy Spirit began to move. ಪವಿತ್ರಾತ್ಮನು ಚಲಿಸಿದನು. And God gave his word. ದೇವರು ತನ್ನ ವಾಕ್ಯವನ್ನು ಕೊಟ್ಟನು. And brought, first of all, he brought light on the first day. ದೇವರು ಮೊದಲನೇದಾಗಿ ಬೆಳಕನ್ನು, and he brought light into our hearts. ನಮ್ಮ ಹೃದಯದಲ್ಲಿ ಬೆಳಕನ್ನು ತಂದನು. Little by little he is working to make us perfect. ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣ ನಮಗೆ ಪೂರ್ಣತೆಗೆ ನಡೆಸ್ತಾ ಇದ್ದಾನೆ. And in the final day we will become like him. ಕಡೆ ದಿವಸ ನಾವು ಆತನಂತ ಆಗ್ತೀವಿ. And in the seventh day it says God rested. ಏಳನೇ ದಿವಸ ದೇವರು ವಿಶ್ರಾಂತಿ ಮಾಡಿದರು. Finally in the book of Revelation we read about coming to rest in the perfect kingdom of God. ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ನಾವು ಪೂರ್ಣವಾಗಿ ಸಮಾಧಾನಕ್ಕೆ ಬರೋದು, ದೇವರ ರಾಜ್ಯ ಆಳುವುದು. But the other thing we learn in Genesis chapter 1 and chapter 2, ಇನ್ನೊಂದು ವಿಷಯ ಆದಿಕಾಂಡ 1-2ರಲ್ಲಿ ನಾವು is ಕಂಡುಕೊಳ್ಳೋದು the importance of marriage. ಮದುವೆಯ ಮುಖ್ಯತೆ. That when God made man, ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, see what it says in verse 27 of Genesis 1. 27ನೇ ವಚನದಲ್ಲಿ ನೋಡಿ, 1ನೇ ಅಧ್ಯಾಯ. God created man in his own image. In the image of God he created him. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. What did he create? ದೇವರು ಸೃಷ್ಟಿ ಮಾಡಿದ್ದೇನು? Man. ಮನುಷ್ಯನನ್ನ. Man. ಮನುಷ್ಯ. But then it says male and female he created them. ನಂತರ ಅದು ಹೇಳುತ್ತೆ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. So first he speaks as if it's one. ಮೊದಲು ಒಬ್ಬ ವ್ಯಕ್ತಿಯ ಹಾಗೆ ಮಾತಾಡಿದ man, ಮನುಷ್ಯ. Then he said actually male and female. ಅದು ನಿಜವಾಗಿ ಗಂಡು ಹೆಣ್ಣು ಅಂತ ಹೇಳಿದ. So that means they are supposed to be one. ಅದರ ಅರ್ಥ ಏನಂದ್ರೆ ಅವರಿಬ್ರು ಐಕ್ಯವಾಗಿರ್ಬೇಕು, ಒಂದಾಗಿರ್ಬೇಕು. See, God could have made two separate statues of mud. ದೇವರು ಒಂದು ಪ್ರತ್ಯೇಕವಾದ ಒಂದು ವಿಗ್ರಹಗಳ ಅಥವಾ ಮೂರ್ತಿಯನ್ನಾಗಿ ಮಾಡಬಹುದಾಗಿತ್ತು ಮಣ್ಣಿನಿಂದ. Or out of mud the shape of a man and the shape of a woman. ಆ ಮಣ್ಣಿನಲ್ಲಿ ಒಬ್ಬ ಹೆಣ್ಣಿನ ರೂಪ ಮತ್ತು ಗಂಡಿನ ರೂಪವಾಗಿ ನಿರ್ಮಿಸಬಹುದಾಗಿತ್ತು. He could have breathed in this one, breathed in that one and said okay, now you're husband and wife. ದೇವರು ಇದರಲ್ಲಿ ಜೀವಶ್ವಾಸವನ್ನು ಊದಿ ಮತ್ತೆ ಇನ್ನೊಂದರಲ್ಲಿ ಜೀವಶ್ವಾಸವನ್ನು ಊದಿ ಗಂಡು ಹೆಣ್ಣು ಅಂತ ಹೇಳಬಹುದಾಗಿತ್ತು. They would not know that they were supposed to be one. ಆದ್ರೆ ಹಾಗಾಗಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾವು ಒಂದಾಗಿರ್ಬೇಕು ಅಂತ. Then they will say they were two and they were asked to become one. ಅವರಿಬ್ಬರು ಎರಡು ವ್ಯಕ್ತಿಗಳಾಗಿದ್ದಾರೆ, ಅವರು ಒಂದಾಗಿರ್ಲಿಕ್ಕೆ ಹೇಳಲ್ಪಟ್ಟಿದ್ದಾರೆ ಅಂತ ಹೇಳ್ಬೋದು. That's not how God did it. ಹಾಗೆ ದೇವರು ಮಾಡಲಿಲ್ಲ. He made man and took a rib out of man and made the woman. ಅಲ್ಲಿ ಏನು ಹೇಳುತ್ತೆ, ಮನುಷ್ಯನ ಮಾಡಿ ಅವನ ಪಕ್ಕೆಲುಬಿನಿಂದ ಹೆಣ್ಣನ್ನು ಸೃಷ್ಟಿ ಮಾಡಿದನು. That's what we read in Genesis chapter 2. 2ನೇ ಅಧ್ಯಾಯದಲ್ಲಿ ಅದನ್ನೇ ನಾವು ನೋಡುವಂತದ್ದು. He first made man from the dust. ಧೂಳಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದನು. And he did some work through him. ಆ ಒಂದು ಕಾರ್ಯವನ್ನು ಮಾಡಿದನು. It says he brought all the animals, verse 19, to him to ask them to give them a name. 19ನೇ ವಚನದಲ್ಲಿ ನಾವು ನೋಡ್ತೀವಿ, chapter 2 verse 19. 2:19ರಲ್ಲಿ ಭೂಜಂತುಗಳಿಗೆ, ಆಕಾಶ ಪಕ್ಷಿಗಳಿಗೆ ಹೆಸರನ್ನ ಇಡುವಂತ ಕೆಲಸವನ್ನು ಮಾಡಿದರು. That one verse
tells me what a brilliant mind God gave to Adam. ಅದು ಒಂದು ವಚನದಲ್ಲಿ ನನಗೆ ಗೊತ್ತಾಗುತ್ತೆ ದೇವರು ಎಂತ ಬುದ್ಧಿಶಕ್ತಿಯನ್ನ ಮನುಷ್ಯನಿಗೆ ಕೊಟ್ಟಿದ್ರು ಅಂತ. All the cattle, all the birds, all the beasts. ಎಲ್ಲ ಸೃಷ್ಟಿ ಹೊಂದ ಭೂಜಂತುಗಳು, ಆಕಾಶದ ಪಕ್ಷಿಗಳು ಎಲ್ಲವನ್ನು ಅಂತ ಹೇಳುತ್ತೆ ಇಲ್ಲಿ. Giving a name to every one of them. ಅದಕ್ಕೆ ಎಲ್ಲದಕ್ಕೂ ಮನುಷ್ಯ ಹೆಸರು ಕೊಡುವಂತದ್ದು. Think if you were asked to do that. ನಿಮಗೆ ಏನಾದರೂ ಆ ಕೆಲಸ ಕೊಟ್ಟಿದ್ರೆ, if I'm asked to do that, ನನಗೆ ಏನಾದ್ರು ಮಾಡ್ಲಿಕ್ಕೆ ಹೇಳಿದ್ರೆ, by the time I come to the 10th or 15th name, I'll say, what name shall I give now? 10, 12, 15ಕ್ಕೆ ಬರೋಷ್ಟರಲ್ಲಿ ನನಗೆ ಮುಂದಿನದು ಏನು ಹೆಸರು ಕೊಡ್ಲಿ ಅಂತ ಯೋಚನೆ ಮಾಡ್ತೀನಿ. By the time ಮಾಡ್ತೀನಿ. I come to 50, I won't remember whether I gave that earlier to some other animal. 50ಕ್ಕೆ ಬರೋಷ್ಟರಲ್ಲಿ ನನಗೆ ಇನ್ನೊಂದು ಹೆಸರು, ಆ ಹೆಸರು ಮೊದಲೇ ಕೊಟ್ಟಿದ್ದೀನಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ. There are so many 100,000 animals and birds and creatures. 100,000 ಆ ಭೂಜಂತುಗಳು, ಪ್ರಾಣಿ ಪಕ್ಷಿಗಳು ಇದ್ದು. It's amazing how Adam could give a name to all of them so quickly. ಆ ಎಲ್ಲದಕ್ಕೂ ಆದಮನು ಹೆಸರು ಬಹಳ ಬೇಗ ಕೊಟ್ಟನು. It all happened on the 6th day. ಅದೆಲ್ಲ 6ನೇ ದಿವಸದಲ್ಲಿ ನಡೆಯಿತು. And it said before that, it says in verse 18, 18ರಲ್ಲಿ ಏನು ಹೇಳುತ್ತೆ ವಚನ? It's not good for man to be alone. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. For 5 days, 5 ದಿವಸದಲ್ಲಿ God said, it is good, it is good, it is good, it is good. 5 ದಿವಸ ಇದು ಒಳ್ಳೆಯದು, ಇದು ಒಳ್ಳೆಯದು, ಇದು ಒಳ್ಳೆಯದು. ನೋಡಿದಿರಾ ಅದನ್ನ? Verse 4. 4ನೇ ವಚನ, Chapter 1, verse 4. 1:4 First day, ಮೊದಲನೇ ದಿವಸ God saw the light was good. ಬೆಳಕು ಒಳ್ಳೆಯದು ಅಂತ ಹೇಳಿದ್ರು. Then verse 10, 10ನೇ ವಚನದಲ್ಲಿ the dry land on the earth, God saw it was good. ಅಲ್ಲಿ ಒಣ ನೆಲವು ಬಂತು, ಅದು ಒಳ್ಳೆಯದು ಅಂತ ಹೇಳಿದ್ರು. And then verse 12, the earth brought forth, he saw it was good. ಅಲ್ಲಿ ಭೂಮಿ ಹುಲ್ಲು ಬೆಳೆಯಿತು, ಅದು ಒಳ್ಳೆಯದು ಅಂತ ಹೇಳಿದ್ರು ದೇವರು. And then verse 18, the sun and the moon, 18ರಲ್ಲಿ God saw it was good. ಸೂರ್ಯ ಚಂದ್ರವನ್ನು ಸೃಷ್ಟಿ ಮಾಡಿ ಅದನ್ನು ಒಳ್ಳೆಯದು ಅಂತ ಹೇಳಿದ್ರು. And then verse 21, all the sea monsters and living creatures in the sea, verse 21, God saw it was good. ಎಲ್ಲ ನೀರಿನಿಂದ ತುಂಬಿದ ಸಕಲ ವಿಧವಾದ ಜೀವಿಗಳು ದೇವರು ಹೇಳಿದ್ರು ಅದು ಒಳ್ಳೆಯದು. And then all the beasts of the earth, verse 25, God saw that was good. 25ರಲ್ಲಿ ಕೂಡ ಎಲ್ಲ ಪ್ರಾಣಿಗಳನ್ನ, ಕೀಟಗಳನ್ನ ಸೃಷ್ಟಿ ಮಾಡಿ ಅದು ಒಳ್ಳೆಯದು ಅಂತ ಹೇಳಿದ್ರು. Did you count that? ಅದನ್ನೆಲ್ಲ ಲೆಕ್ಕ ಮಾಡಿದ್ರ? 6 times God said it is good, it's good, it's good, it's good. ಅದು 6 ಸಲ ದೇವರು ಒಳ್ಳೆಯದು ಒಳ್ಳೆಯದು. The only day when he did not say good was the second day. ಅಲ್ಲಿ 2ನೇ ದಿವಸ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರು. Because in the second day it says he separated the heaven from the earth. ಅಲ್ಲಿ ಭೂಮಿಯಿಂದ ಆಕಾಶವನ್ನು ಬೇರ್ಪಡಿಸಿದ್ರು. When the devil was cast out, he was cast out from the third heaven to the second heaven. ಅಲ್ಲಿ 3ನೇ ಲೋಕದಿಂದ 2ನೇ ಆಕಾಶ ಪರಲೋಕದಿಂದ 2ನೇ heaven, ಪರಲೋಕಕ್ಕೆ ಇದು ದಬ್ಬಿದರು ಸೈತಾನ. So the devil, Ephesians 6 says, is in the heavenlies today. ಇವತ್ತು ಎಫೆಸಿಯ 6ರಲ್ಲಿ ಹೇಳುತ್ತೆ ಅವನು ಭೂಮಂಡಲದಲ್ಲಿ ಇದು ವಾಸವಾಗಿದ್ದಾನೆ. He is not in hell, he is roaming around the earth. ಅವನು ನರಕದಲ್ಲಿಲ್ಲ, ಲೋಕದಲ್ಲೆಲ್ಲ ಸುತ್ತುತ್ತಾ ಇದ್ದಾನೆ. But from the heavenlies he comes down. ಅಲ್ಲಿ ಆ ಒಂದು ಭೂಮಂಡಲದಿಂದ ಕೆಳಗಡೆ ಬರ್ತಾನೆ. That's why when God separated the heavens, he did not say it was good. ಸೊ ಅದಕ್ಕಾಗಿ ದೇವರು ಅದನ್ನ ಬೇರ್ಪಡಿಸಿದಾಗ ಅದು ಒಳ್ಳೆಯದು ಅಂತ ಹೇಳಲಿಲ್ಲ ದೇವರು. Because the devil was dwelling there. ಯಾಕೆ ಅಂದ್ರೆ ಅಲ್ಲಿ ಭೂಮಂಡಲದಲ್ಲಿ ಸೈತಾನ 6 times he said it's good, it's good, it's good, it's good. ದೇವರು 6 ಸಲ ಹೇಳ್ತಾರೆ ಇದು ಒಳ್ಳೆಯದು ಒಳ್ಳೆಯದು ಅಂತ. And then he suddenly says something which is not good. ಆಮೇಲೆ ಇದು ಸರಿ ಇಲ್ಲ, ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ. What is that? ಯಾವುದನ್ನ ಒಳ್ಳೆಯದಲ್ಲ ಅಂತ ಹೇಳ್ತಾರೆ? Chapter 2 verse 18, it's not good for man to be alone. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ.